ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಮಾರ್ಗ್ ಫೌಂಡೇಶನ್ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ 12ರಂದು ಚಿಂತಾಮಣಿ ನಗರದ ತಾಲೂಕು ಕಚೇರಿಯ ಮುಂಭಾಗ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸಲು ಶಿಕ್ಷಣ ಇಲಾಖೆಯ ಹಲವು ಅಧಿಕಾರಿಗಳು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆಪಾದಿಸಿದ ಮುಖಂಡರು ಅಂದಿನ ಧರಣಿ ಕಾರ್ಯಕ್ರಮದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳವರು ಆಗಮಿಸಿ ಧರಣಿಯನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪನವರು ಮಾತನಾಡಿ ಅಧಿಕಾರಿಗಳ ಧೋರಣೆಯನ್ನು ಬಲವಾಗಿ ಖಂಡಿಸಿದರು. ಎಲ್ಲ ಸರ್ಕಾರಿ ಶಾಲೆಗಳು ಸುಮಾರು ನೋಡ್ರಿ, ಯಾವುದೇ ಒಂದು ಹಳ್ಳಿಗೆ ಹೋಗಿ ಒಂದು ಶಾಲೆ 10 ಜನ, 12 ಜನ, 4 ಜನ, 5 ಜನ ಇವೆಲ್ಲ ಬಲವತ್ತವಾಗಿ ಸರ್ಕಾರ ಬೇಕಾಗುತ್ತೆ. ಇವತ್ತು ಸರ್ಕಾರಿ ಶಾಲೆಗಳಿಗೆ ಬರೋದಕ್ಕೆ ಮುಖ್ಯ ಕಾರಣ ಸರ್ಕಾರಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಲ್ಲಿರ್ತಕ್ಕಂಥ ಶಾಸಕರು, ಮಂತ್ರಿಗಳು, ಅವ್ರದೇ ಆಗಿರ್ತಕ್ಕಂಥ ಸುಮಾರು ಶಾಲೆಗಳಿದ್ದಾರೆ. ಇದನ್ನು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರದ ಆಗ್ತಾರೆ ಇರ್ಬೋದು. ಆದರೆ ಇಲ್ಲಿ ಒಬ್ಬರು ಮಾನವತೆ ದೃಷ್ಟಿಯಿಂದ ಆ ಜನಾಂಗ ಹುಟ್ಟಿದ್ದೀನಿ, ಬಾಬಾ ಸಾಹೇಬ್ ದುಡ್ಡನ್ನು ಕೊಡ್ತಾ ಇದ್ದೀನಿ, ಕನಿಷ್ಠ ನಮ್ಮ ಸಾಹೇಬರು ಒಳಗಡೆ ಕನಿಷ್ಠ ಒಂದು ಏನೋ ಒಂದು ಕೆಲಸ ಮಾಡಬೇಕು ಅಂತೇಳಿ ಆ ಬಡ ಮಕ್ಕಳಿಗೆ SC OBC ಬಡ ಮಕ್ಕಳು ಇಷ್ಟೆಂದು ನೋಡೋದು ಆ ಮಕ್ಕಳು ಸ್ಫೂರ್ತಿ ಆಗ್ಬೇಕು ಬಾಬಾ ಸಾಹೇಬರು ಅಂತೇಳಿ ಅವರ ಒಂದು ಶ್ರಮ ಸುಮಾರು ಎಲ್ಲೆಲ್ಲಿ ಏನೋ ಮಾಡೋ ಗೊತ್ತಿಲ್ಲ ಪಾಪ ಅವರು ಸುಮಾರು ಇದಕ್ಕೆ ಹಣ ಕೋರಿಗಳನ್ನು ಮಾಡಿದ್ದಾರೆ. ಹಿಂದೆ ಎಲ್ಲ ಮಾಡಿ ಅವರು ಬಾಬಾ ಸಾಹೇಬರ ಒಂದು ಬಿತ್ತಲಿ ಇಡೋದಕ್ಕೆ ಜಾತಿ ಮನುಷ್ಯರು ಒಪ್ಪಿಲ್ಲ ಅಂದರೆ ಈ ದೇಶ ಹೆಚ್ಚಾಗ್ತಾ ಇದೆ ಅಂತ ಮತ್ತು ಹೇಳ್ತಾರೆ ಮಾತ್ರ ಅಂಬೇಡ್ಕರ್ ಆಗಬೇಕು, ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಎಲ್ಲರೂ ಹೋಗಬೇಕು, ವಿಜ್ಞಾನ ಆಗಬೇಕು ಅಂತ ಹೇಳೋ ಜನರೇ ಇವತ್ತು ನೀವು ಅಂಬೇಡ್ಕರ್ ಕುಟ್ಲಿ ಇರೋದಕ್ಕೆ ನೀವೆಲ್ಲ ವಿರೋಧ ಮಾಡ್ತಾ ಇದ್ರಿ. ಅದಕ್ಕೆ ಕೆಲವರಿದ್ದಾರೆ ಈ ಗುಲಾಮ್ ಸಂಗೀತ ಏನಿತ್ತು, ಈ ಗುಲಾಮಿಗೆ ಕೆಲಸ ಮಾಡ್ಕೊಂಡು ಕೇಳ್ತಿದ್ದಾರೆ. ಇವರು ನಮ್ಮವರೇ ಅಂದರೆ ಅಂಬೇಡ್ಕರ್ ಬಿಡೋದಿಲ್ಲ. ಅಂಬೇಡ್ಕರು ಈ ದೇಶದ ಸಂವಿಧಾನ ಕೊಟ್ಟಾಗ ಅಪ್ಪಣೆ ಮಾಡೋವಾಗ 1953 ಚುನಾವಣೆ ನಡೆದಾಗ ಯಾರಾದರೂ ಕನಿಷ್ಠ ಆ ಸತ್ಯ ಹುಟ್ಟಿದ್ರೆ ಅಂಬೇಡ್ಕರ್ ವಿರುದ್ಧ ಚುನಾವಣೆ ನಿಲ್ಬಾರ್ದು. ನಿಲ್ಸಿದ್ದಾರೋ ಈಗಿನ ಸರ್ಕಾರಗಳು, ಏನು ಒಂದು ಕಾಂಗ್ರೆಸ್ ಸರ್ಕಾರ ಇದೆಯಾ ಆಗಿನ ಸರ್ಕಾರಗಳು ಬಾಬಾ ಸಾಹೇಬ್ ವಿರುದ್ಧವಾಗಿ ಇಬ್ಬರು ನಿಲ್ಲಿಸ್ತಾರೆ. ಒಬ್ಬರು ಕಾಂಗ್ರೆಸ್, ಇನ್ನೊಬ್ರು ಬೋರ್ಕರ್, ಒಬ್ಬರು ಎಡ, ಇನ್ನೊಬ್ರು ಇಬ್ಬರಿಂದ ನಿಲ್ಸಿದ್ದಾರೋ ಇದೇ ಸರ್ಕಾರ. ಹೋಮಾರಿಗಳು ಆಗಲ್ಲ, ಇವರೇ ಹೋಮಾರಿಗಳಾಗಿದೆ. ಹೋಮಾರಿಗಳು ಮನುಷ್ಯರಿಗೆ ಬಾಬಾ ಸಾಹೇಬರು ಈ ದೇಶದ ಆಸ್ತಿ, ನನ್ನ ಆಸ್ತಿ ಅಲ್ಲ, ಈ ದೇಶದ ಆಸ್ತಿ. ಇದು ಪ್ರಪಂಚದ ಎಲ್ಲ ಜನಗಳು 196 ದೇಶಗಳಲ್ಲಿ ಅವರ ಪುತ್ರಿಗಳಿದ್ದು ಅವರು ಹೋಗ್ತಾ ಇದ್ರೆ ಇನ್ನು ನಾವು ಗುಜರಾತ ಅಲ್ಲೇ ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಚಾರವಾಗಿ ಕೆಲಸ ಮನಸ್ಸಿಂದ ಯೋಚನೆ ಮಾಡಿ. ಮತ್ತೆ ಅವರಿಗೆಲ್ಲ ಲಕ್ಷಾಂತರ ಕೋಟಿ ಅಂತ ಕೆಟ್ಟು ಮಾಡಿದ್ದಾರೆ. ಅವರಿಗೆ ಮತ್ತೆ ಇನ್ನೊಂದು ಶಾಲೆ ತಗೋಬೇಕು, ಇನ್ನೊಂದು ಶಾಲೆ ಬರಬೇಕು, ಅವ್ರು ನೋಡಿ ಇನ್ನೊಬ್ಬರಿಗೆ ಮೂರ್ತಿ ಬರಬೇಕು, ಅವರ ಕೆಲಸ ಮಾಡಬೇಕು. ಅಂಥದ್ರಲ್ಲಿ ಮೊಳಕೆಯಲ್ಲೇ ಅವರ ಆಸ್ತಿಗಳನ್ನು ನೀವು ಮುಂದಾಗಿದ್ದಲ್ಲ, ಇದು ಇದಕ್ಕಿಂತ ಮಹತ್ವದ ಯಾವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ಹೇಳ್ತೀನಿ. ಮತ್ತೆ ಅಧಿಕಾರಿಗಳಿದ್ದಾರಲ್ಲ, ಇವರು ಈ ತಾಲೂಕಿನಿಂದ ಮೊದಲು ಸಸ್ಪೆಂಡ್ ಮಾಡಬೇಕು, ಇವ್ರ ಮೇಲೆ ಅಕ್ರಮಿಕ ಕಾಯ್ದೆಯಲ್ಲಿ ಇವ್ರ ಮೇಲೆ ಮುಖದವರನ್ನು ಹಾಕಬೇಕು ಅಂತ ಈ ಸಭೆಯಲ್ಲಿ ಹೇಳ್ತಾರೆ. ನಾನು ಈ 2 ಮಾತು ಮಾತಾಡೋ ಅವಕಾಶ ಮುಗಿಸ್ತಾ ಇದ್ದೇನೆ.